ನನಗೆ ಅವರಿಗೆ ಸವಾಲಾಗ್ತೇನೆ. ಸಂತೋಷ್ ಲಾಡ್ ಮತ್ತು ಇವರು ಪ್ರಿಯಾಂಕಾ ಖರ್ಗೆ ಇವರು ಈ ರಾಜ್ಯದ ಅತ್ಯಂತ ಬುದ್ಧಿವಂತರು. RSS ಅನ್ನು ಟೀಕೆ ಮಾಡಿರೋದು ಅಂಬೇಡ್ಕರ್ ತೋರಿಸಿ. ನೀವು ತೋರಿಸಿದರೆ ನೀವು ನಿಜವಾದ ರಾಜಕಾರಣಿಗಳು. ನೀವು ತೋರಿಸಲ್ಲ, ಯಾಕಂದರೆ ಅವರು ಕೊನೆಗೆ ಹತಾಶರಾಗ್ಬಿಟ್ಟಿದ್ರು. ಅವರಲ್ಲೇ ಪುಡಾರಿಗಳಾಗಿ ಹುಟ್ಕೊಂಡಿದ್ರು. ಪುಡಾರಿಗಳಾಗಿ ಕಾಂಗ್ರೆಸ್ನ ಪರ ಹೋಗ್ಬಿಟ್ಟಿದ್ರು. ಬಾಬಾ ಸಾಹೇಬರಿಗೆ ಬಂದು ಅಡ್ವೈಸ್ ಮಾಡೋದು. ಅನೇಕ ದಲಿತ ಮುಖಂಡರಿಂದ ದಲಿತರ ಉದ್ಧಾರ ಆಗ್ತಾ ಇಲ್ಲ. ಈ ಹಿಂದೂ ಧರ್ಮದ ಕೊಳಕುಗಳಲ್ಲಿ ಕೆಲವು ಕೊಳಕುಗಳನ್ನು ಕಂಡು ರೋಸಿ ಹೋಗಿದ್ದರು. ನಾನು ಹಿಂದೂ ಆಗಿ ಸಾಯಲಾರೆ ಅಂತ ಪ್ರಕಟ ಮಾಡ್ತೀನಿ. ಅವರ ಲಾಸ್ಟ್ ಡೇ ಆಫ್ ಅಂಬೇಡ್ಕರ್, ಬುದ್ಧ ಅಣಿ ತ್ಯಾಚ ಧಮ ಅಂತೇಳಿ ಒಂದು ಕೊನೆಯ ಪುಸ್ತಕ ಬರೀತಾರೆ. ಸಂಜೆ ಹೊತ್ತಿಗೆ ಅವರು ಕುಳಿತಲ್ಲಿ ತೀರೋಗ್ತಾರೆ. ಸೊ ಅವರು ಸತ್ತಾಗ ವಿಶಾಲವಾದ ಜಾಗವನ್ನು ದೆಹಲಿಯಲ್ಲಿ ಸಂಸ್ಕಾರಕ್ಕೆ ಕೊಟ್ಟರು. ಹಾಗೆ ಬಾಬಾ ಸಾಹೇಬನಿಗೆ ಕೊಡಿ ಅಂತ ಕೇಳಿದ್ರು. ಇಲ್ಲ, ನಾನು ಇದನ್ನು ಕೇಳಬೇಕು, ಸಚಿವರನ್ನು ಕೇಳಬೇಕು, ಮಂತ್ರಿಮಂಡಲ ಸರ್ಕಾರ ಇದನ್ನು ನಿರ್ಮಾಣ ತಗೊಳ್ಬೇಕು. ಆಗ ಜಗಜೀವನ್ ರಾಮ್ ಅಂತ ನೀವು ಕೇಳಿದ್ದೀರಲ್ವ, ಅವರು ಮಂತ್ರಿಯಾಗಿದ್ದರು, ಸಾರಿಗೆ ಮಂತ್ರಿ, ನೆಹರು ಸಂಪುಟದಲ್ಲಿ. ಫ್ಲೈಟಿಗೂ ದುಡ್ಡಿಲ್ಲ. ಇಂಥ 5 PhDಗಳನ್ನು ಪಡೆದ ಸಂವಿಧಾನದ ನಿರ್ಮಾತ, ಭಾರತದ ಕಾನೂನು ಮಂತ್ರಿಯಾಗಿದ್ದ, ಭಾರತದ ಸರ್ವಶ್ರೇಷ್ಠ ನಾಯಕನ ಅಕೌಂಟ್ನಲ್ಲಿ 2,000 ಇರಲಿಲ್ಲ. ಬಿಡಿ, ಅವ್ರು ಜನ ಸಂಪಾದಿಸಿದ್ದಾರೆ, ಹಣ ಸಂಪಾದಿಸಿಲ್ಲ. ನಾವಿದ್ದೇವೆ RSSನವರು ಬಾಡಿಯನ್ನು ಅಲ್ಲಿ ಹೋಗಿ ಒಂದು ಸಮುದ್ರ ತಟದಲ್ಲಿ ಅವರ ಸಂಸ್ಕಾರ ಆಗುತ್ತೆ. ಸಾಯುವಾಗ ಕೂಡ ಅವರಿಗೆ ಒಂದು ನೆಮ್ಮದಿಯಾಗಿ ಅವರು ಇರಬೇಕು, ಸ್ಥಿರಸ್ಥಾಯಿಯಾಗಿ ಇರಬೇಕು ಅಂತ ಈ ಕಾಂಗ್ರೆಸ್ ಬಯಸಲಿಲ್ಲ. ನನಗೆ ಅವರಿಗೆ ಸವಾಲಾಗ್ತೇನೆ. ಈ ಭಾಳ ಬುದ್ಧಿವಂತ ಒಬ್ಬರಿದ್ದಾರೆ, ಈ ಅನಿಲ್ ಲಾಡ್ ಮತ್ತು ಈ ಸಂತೋಷ್ ಲಾಡ್ ಮತ್ತು ಇವರು ಪ್ರಿಯಾಂಕಾ ಖರ್ಗೆ ಇವರು ಈ ರಾಜ್ಯದ ಅತ್ಯಂತ ಬುದ್ಧಿವಂತರು. ನೀವು ಎಲ್ಲಾದರೂ ನೀವು ಎಲ್ಲಿ ತಡಕಾಡಿ ಒಂದು ತೋರಿಸಿ RSS ಅನ್ನು ಟೀಕೆ ಮಾಡಿರೋದು ಅಂಬೇಡ್ಕರ್ ತೋರಿಸಿ. ನೀವು ತೋರಿಸಿದರೆ ನೀವು ನಿಜವಾದ ರಾಜಕಾರಣಿಗಳು. ನೀವು ತೋರಿಸಲ್ಲ, ಯಾಕಂದರೆ ನೀವು ಪುಸ್ತಕ ಓದುವ ಅಭ್ಯಾಸ ಇಲ್ಲದವರು ಅಷ್ಟೇ. ನಾನು ಹೇಳ್ತೀನಿ, ನೀವು ಪುಸ್ತಕ ಓದೋದಿಲ್ಲ, ಓದಿದ ಹಾಗೆ ನಟಿಸುತ್ತೀರಿ. ಇಲ್ಲ, ಅವ್ರ ಪುಸ್ತಕ ಈಗ ರಾಹುಲ್ ಗಾಂಧಿ ಹಿಂಗೆ ಹಿಡ್ಕೊಳ್ತಾರೆ, ಕಾನ್ಸ್ಟಿಟ್ಯೂಷನ್ ಓದಿದಾರ, ಅಲ್ಲೆಲ್ಲೋ ಚಿಕ್ಕ ದೊಡ್ಡ ಖಾಲಿ ಹಾಳೆಗಳಂತೆ. ಅದು ತೋರಿಸೋದು ಬೇರೆ, ಓದೋದು ಬೇರೆ. ಅದೇ ಮತ್ತೆ 2 ಸರಿ ಸೋಲ್ಸಿದ್ರ ಆಯಿತು. ಅವರು ಕೊನೆಗೆ ಹತಾಶರಾಗ್ಬಿಟ್ಟಿದ್ರು. ಆಗಲೇ ಇವರು ಯಾರನ್ನು ಬೆಳೆಸಬೇಕು ಅಂತ ಬಯಸಿದ್ರು ಅವರಲ್ಲೇ ಪುಡಾರಿಗಳಾಗಿ ಹುಟ್ಕೊಂಡಿದ್ರು. ಪುಡಾರಿಗಳಾಗಿ ಕಾಂಗ್ರೆಸ್ನ ಪರ ಹೋಗ್ಬಿಟ್ಟಿದ್ರು. ಅದು ಅವರಿಗೆ ಬೇಸರಕ್ಕೆ ತಂತು. ಕಾಂಗ್ರೆಸ್ ನಮಗೆ ಟಿಕೆಟ್ ನೀಡಿದೆ, ನೀವು ಅವ್ರನ್ನ ಬೈಬೇಡಿ, ಟೀಕೆ ಮಾಡಿದ್ದ ಬಾಬಾ ಸಾಹೇಬರಿಗೆ ಬಂದು ಅಡ್ವೈಸ್ ಮಾಡೋದು ಕೆಲವು ದಲಿತ ಮುಖಂಡರು. ಅವರಿಗೆ ಹಾಗಾಗಿತ್ತು, ನಾನು ಜೀವಂತ ಇರುವಾಗಲೇ ಈ ನನ್ನ ಮಕ್ಕಳು ಹಿಂಗೆ ನಾನು ಸತ್ತೋದ ಮೇಲೆ ಏನು ಮಾಡೋದು. ಈಗ ಅದನ್ನೇ ಮಾಡ್ತಾ ಇದ್ದಾರೆ. ಅನೇಕ ದಲಿತ ಮುಖಂಡರಿಂದ ದಲಿತರ ಉದ್ಧಾರ ಆಗ್ತಾ ಇಲ್ಲ. ಇವರು ಮುಖಂಡರಲ್ವಾ, ಮಲ್ಲಿಕಾರ್ಜುನ ಖರ್ಗೆ ಜೀವಮಾನ ಪೂರ್ತಿ ರಾಜಕಾರಣಿ. ಕಳೆದ 60 ವರ್ಷಗಳಿಂದ ಅವರು ರಾಜಕಾರಣಿ. ಒಂದೋ ರಾಜ್ಯಸಭಾ ಸದಸ್ಯ, ಒಂದೋ ಪಾರ್ಲಿಮೆಂಟ್ ಸದಸ್ಯ, ಒಂದೋ ವಿಧಾನಸಭಾ ಸದಸ್ಯ, ಒಂದೋ ವಿಧಾನ ಪರಿಷತ್ ಸದಸ್ಯ. ಹೌದಲ್ವಾ? 60 ವರ್ಷ. ಯಾವ ಅಧಿಕಾರಿಗಳಿಗೂ ಅಷ್ಟು ಸರ್ವಿಸ್ ಇಲ್ಲ. 35 ವರ್ಷ ಸರ್ವಿಸ್ ಮಾಡ್ತಾರೆ, 60 ವಯಸ್ಸು ತುಂಬುವಾಗ ರಿಟೈರ್ಡ್ ಆಗ್ತಾರೆ. ಇವ್ರಿಗೆ ರಿಟೈರ್ಮೆಂಟೇ ಇಲ್ಲ. ಇವರು ಹೇಳಿ ಎಷ್ಟು ಉದ್ಧಾರ ಮಾಡಿದ್ದೀವಿ. ಹೋಗಲಿ, ಕಲಬುರಗಿಯಲ್ಲಿ ಏನಾದರೂ ಉದ್ಧಾರ ಆಗಿದೆಯಾ? ಹಾಂ, ಹೇಳಿ. ನೀವು ಈಗ ಹೇಳಿದ್ರೆ ನಿಮಗೆಲ್ಲ ಉರಿ ಬಂದಾಗ ನೀವು ಏನೆಲ್ಲ ಹೇಳ್ತೀರಿ. ಅದಾಯಿತು. ಆ ಮನುಷ್ಯ ಕೊನೆಗೆ ಈ ಹಿಂದೂ ಧರ್ಮದ ಕೊಳಕುಗಳಲ್ಲಿ ಕೆಲವು ಕೊಳಕುಗಳನ್ನು ಕಂಡು ರೋಸಿ ಹೋಗಿದ್ದರು. ಸಾಂತ್ವನ ನೀಡಲಿಕ್ಕೆ ವ್ಯಕ್ತಿಗಳಿಲ್ಲದೆ ಹೋದರು ಅವರಿಗೆ. ಆ ಕಾಲದಲ್ಲಿ ಹಿಂದೂ ಮುಖಂಡರೆನಿಸಿಕೊಂಡವರು ಸಾಂತ್ವನ ನೀಡಬೇಕು ತಾನೆ? ಇಲ್ಲ, ಅವರು ಹತಾಶರಾಗಿ ನಾನು ಹಿಂದೂ ಆಗಿ ಸಾಯಲಾರೆ ಅಂತ ಒಂದು ಪ್ರಕಟ ಮಾಡ್ತಾರೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಕೊನೆಯ ಹಂತದ್ದು. ಹಾಗಾಗಲೇ ಅವರು ಕೊನೆಯ ಸ್ಟೇಜಿಗೆ ತಲುಪಿಬಿಟ್ಟಿದ್ರು. ಅವರ 2 ಕಾಲುಗಳು ನೋವು, ಮಂಡಿ ನೋವು. ಮೊದಲ ಸೀನ್ ಅದರಿಂದ ತಂದಿದ್ದೀನಿ ನಾನು, ಅವರ ಕೊನೆಯ ದಿನದಿಂದ ತಂದಿದ್ದೀನಿ. ಅವರ ಲಾಸ್ಟ್ ಡೇ ಆಫ್ ಅಂಬೇಡ್ಕರ್ ಅಂತ ನಾಟಕ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕೊನೆಯ ದಿನದಲ್ಲೂ ಬರಿತಾ ಇದ್ರು ಅವರು. ಬುದ್ಧ ಅಣಿ ತ್ಯಾಚ ಧಮ ಅಂತೇಳಿ ಒಂದು ಕೊನೆಯ ಪುಸ್ತಕ ಬರೀತಾರೆ. ಬುದ್ಧ ಮತ್ತು ಧರ್ಮ ಅಂತ ಒಂದು ಪುಸ್ತಕ ಬರೀತಾರೆ. ಅದಕ್ಕೆ ಮುನ್ನುಡಿ ಅವರು ಬರಿತಾ ಇದ್ದರು ಅವತ್ತು ರಾತ್ರಿ. ಅವರು ರತ್ತು ಅಂತೇಳಿ ಅವರೊಬ್ಬ ಸಹಾಯಕನಿಗೆ ಕಾರ್ಯದರ್ಶಿ ಇದ್ದ, ಅವನ ಜೊತೆಲೇ ಎಲ್ಲ ಟೈಪ್ ಮಾಡೋನು.
ಅವನಿಗೆ ಟೈಪಿಂಗ್ ಎಲ್ಲ ಹೇಳಿಕೊಟ್ಟು ಸಂಜೆ ಹೊತ್ತಿಗೆ ಅವರು ಕುಳಿತಲ್ಲೇ ತೀರೋಗ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ, ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ತಾರೆ. ಸೊ ಅವರು ಸತ್ತಾಗ ಒಬ್ಬರು ನೆಹರುಗೆ ಇವರು ಆಗ ನಿಜ ಮಹಾತ್ಮ ಇವರು. ನೀವು ಹೇಗೆ ಬಾಪುಗೆ ಅವರು ಮಹಾತ್ಮರೇ ಹೇಗೆ ಒಂದು ಜಾಗವನ್ನು, ವಿಶಾಲವಾದ ಜಾಗವನ್ನು ದೆಹಲಿಯಲ್ಲಿ ಸಂಸ್ಕಾರಕ್ಕೆ ಕೊಟ್ಟರೋ ಹಾಗೇ ಬಾಬಾ ಸಾಹೇಬನಿಗೆ ಕೊಡಿ ಅಂತ ಕೇಳಿದ್ರು. ಅವರು ನೆಹರು ಇಲ್ಲ ನಾನು ಇದನ್ನು ಕೇಳಬೇಕು, ಸಚಿವರನ್ನು ಕೇಳಬೇಕು, ಮಂತ್ರಿಮಂಡಲ ಸರ್ಕಾರ ಇದನ್ನು ನಿರ್ಮಾಣ ತಗೊಳ್ಬೇಕು. ಓಹೋ, ಆಗ ಹೇಳಿದ್ರು ನೀವು ಪ್ರಧಾನಿಯ ಅಧಿಕಾರದಲ್ಲಿ ನೀವು ಮಾಡಿ ಅಂತ ಕೇಳಿದ್ರು. ಇಲ್ಲ, ಅದಕ್ಕೂ ಇಲ್ಲ. ಕೊನೆಗೆ ಯಶವಂತ್ ಹೇಳಿ ಅಂಬೇಡ್ಕರ್ ಮಗ ಬಾಂಬೆಯಲ್ಲಿದ್ದು, ಬೊಂಬಾಯಿ ಅಂತ ಆಗ ಕರಿತಿದ್ರು, ಈಗ ಮುಂಬೈ ಅಲ್ವಾ, ಆಗ ಬೊಂಬಾಯಿ ಅಂತ ಕರಿತಾರೆ, ಆ ಬಾಂಬೆಯಲ್ಲಿದ್ದರು. ಅಲ್ಲಿಗೆ ಆಗ ಜಗಜೀವನ್ ರಾಮ್ ಅಂತ ನೀವು ಕೇಳಿದ್ದೀರಲ್ವಾ, ಅವರು ಮಂತ್ರಿಯಾಗಿದ್ದರು, ಸಾರಿಗೆ ಮಂತ್ರಿ ನೆಹರು ಸಂಪುಟದಲ್ಲಿ. ಅವರು ದಲಿತ ಮುಖಂಡ್ರೆ. ಅವರ ಸಹಾಯದಿಂದ ಫ್ಲೈಟಿಗೂ ದುಡ್ಡಿಲ್ಲ, ಇಂಥ 5 PhDಗಳನ್ನು ಪಡೆದ ಸಂವಿಧಾನದ ನಿರ್ಮಾತ, ಭಾರತದ ಕಾನೂನು ಮಂತ್ರಿಯಾಗಿದ್ದ, ಭಾರತದ ಸರ್ವಶ್ರೇಷ್ಠ ನಾಯಕನ ಅಕೌಂಟ್ನಲ್ಲಿ 2,000 ಇರಲಿಲ್ಲ. ಸವಿತಾ ಅಂಬೇಡ್ಕರ್ನ ಕೇಳ್ತಾರೆ ದತ್ತೋಪಂತ್ ಟೇಂಗಡಿ, ಅಮ್ಮ ಈಗ ನಾವು ಇವರ ವ್ಯವಸ್ಥೆ ಮಾಡಬೇಕು, ಏನಾದರೂ ಹಣಕಾಸು ಅದೇ ನೋಡಿ, ರತ್ತುಗೆ ಎಲ್ಲ ಗೊತ್ತು 2,000, ಅದೆಲ್ಲ ನನ್ನ ನಾಟಕದಲ್ಲಿ ಬರುತ್ತೆ ಇದೆ, ಬಿಡಿ, ಅವ್ರು ಜನ ಸಂಪಾದಿಸಿದ್ದಾರೆ, ಹಣ ಸಂಪಾದಿಸಿಲ್ಲ, ನಾವಿದ್ದೇವೆ. RSSನವರು ಹೇಳಿ ಮಾರಿ ಖರ್ಗೆ RSSನವರು ಹೇಳಿದರು. ಹೇಳಿ ಅವರಿಗೂ ಆಗ ಬೇರೆ ಬೇರೆ ಅವರೆಲ್ಲಿದ್ದರು, ಈ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದ ಸಂದರ್ಭದಲ್ಲಿ ಭಾಳಷ್ಟು ಜನ ಅವರ ಜೊತೆಯಲ್ಲಿ ಸಹವರ್ತಿಗಳಾಗಿದ್ದಂಥ ದತ್ತೋಪಂತ್ ಟೇಂಗಡಿ ಸಮೇತರಾಗಿ RSSನ ಕೆಲವರು ಎಲ್ಲ ಸೇರಿಕೊಳ್ತಾರೆ. ಅವರಿಗೆ ಬೌದ್ಧ ಭಿಕ್ಷುಗಳು ಸೇರ್ಕೋತಾರೆ. ಅವರದೇ ಆದ ತುಂಬ ಹಿಂಬಾಲಕರಿದ್ದರು, ಎಲ್ಲ ಸೇರಿ ಜಗಜೀವನ್ ರಾಮ್ ಸಾರಿಗೆ ಮಂತ್ರಿ ಅವರು ಸಹಕಾರ ಕೊಡ್ತಾರೆ. ವಿಮಾನದಲ್ಲಿ ಕೊಂಡೊಯ್ಯಬೇಕಲ್ವಾ ಬಾಡಿಯನ್ನು, ಅಲ್ಲಿ ಹೋಗಿ ಒಂದು ಸಮುದ್ರ ತಟದಲ್ಲಿ ಅವರ ಸಂಸ್ಕಾರ ಆಗುತ್ತೆ, ಎಲ್ಲೋ ಆಗುತ್ತೆ. ಅಂದರೆ ಸಾಯುವಾಗ ಕೂಡ ಅವರಿಗೆ ಒಂದು ನೆಮ್ಮದಿಯಾಗಿ ಅವರು ಇರಬೇಕು, ಸ್ಥಿರಸ್ಥಾಯಿಯಾಗಿ ಇರಬೇಕು ಅಂತ ಈ ಕಾಂಗ್ರೆಸ್ ಬಯಸಲಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.